ನಮಸ್ಕಾರ ವೀಕ್ಷಕರೇ, ಹಾಸನದ ಪೆಂಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ರೇವಣ್ಣ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಿದ್ದಾರೆ. प्रज्वल रेवन्ना कर्नाटक में होता कर्नाटक की सरकार प्रज्वल रेवन्ना के खिलाफ आवाज ಗೂಗಲ್ ಅಲ್ಲೂ ಪ್ರಜ್ವಲ್ ರೇವಣ್ಣ ಹೆಸರು ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧಿಸಿದ್ದಾರೆ. ಈ ನಡುವೆ ಅವರ ಕೋಟಿ ಕೋಟಿ ಆಸ್ತಿಯ ವಿಚಾರವೂ ಸಹ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, ಪ್ರಜ್ವಲ್ ರೇವಣ್ಣ ಕೋಟಿ ಕೋಟಿ ಆಸ್ತಿಯ ಒಡೆಯ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಹೊಂದಿರುವಂತಹ ಆಸ್ತಿ ಎಷ್ಟು? ಅಷ್ಟೊಂದು ಆಸ್ತಿಯನ್ನ ಅವರು ಸಂಪಾದಿಸಿದ್ದು ಹೇಗೆ? ಎಷ್ಟು ಕೆಜಿ ಚಿನ್ನ, ಎಷ್ಟು ಕೆಜಿ ಬೆಳ್ಳಿ? ಅವರ ಹೆಸರಲ್ಲಿ ಎಲ್ಲೆಲ್ಲಿ ಜಮೀನಿದೆ, ಎಷ್ಟು ಸೈಟ್ ಇದೆ, ಯಾರಿಗೆ ಎಷ್ಟೆಲ್ಲ ಸಾಲವನ್ನ ಕೊಟ್ಟಿದ್ದಾರೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳ ಆಸ್ತಿಯ ವಿವರವನ್ನ, ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಳುವುದು ಬಹು ಮುಖ್ಯ ಆಗುತ್ತೆ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಸಹ ಇರೋದಾದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2019ರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ಈಗ ಅವರು 2024ರ ಚುನಾವಣೆಯಲ್ಲಿ ಮತ್ತೆ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಈ ವೇಳೆ ಅವರು ಕೋಟಿ ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ವಿಟಿಯು ಅಡಿಯಲ್ಲಿ ಬರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಹೊಂದಿರುವಂತಹ ಅವರು ತಮ್ಮನ್ನ ತಾವು ಕೃಷಿಕ, ಬಿಸಿನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅವರ ಆದಾಯದ ಮೂಲವನ್ನ ಗಮನಿಸುವುದಾದ್ರೆ ಸ್ಯಾಲರಿ, ಕೃಷಿಯಿಂದ ಬಾಡಿಗೆ ಹಣ, ಠೇವಣಿ ಬಡ್ಡಿ ಹಾಗೆ ತಮ್ಮ ಉದ್ಯಮದಿಂದ ಬಂದಂತಹ ಹಣ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಅವರ ಕಳೆದ 5 ವರ್ಷದ ವಾರ್ಷಿಕ ಆದಾಯವನ್ನ ಗಮನಿಸುವುದಾದ್ರೆ 2018, 2019ರ ಅವಧಿಯಲ್ಲಿ ಸುಮಾರು 33 ಲಕ್ಷ ರೂಪಾಯಿಯಷ್ಟು ಆದಾಯವನ್ನ ಗಳಿಸಿದ್ದಾರೆ. ಅದೇ ರೀತಿ 2019 ಹಾಗೆ 20ರ ಅವಧಿಯಲ್ಲಿ ಅದು ಬರೋಬ್ಬರಿ 1,14 ಲಕ್ಷಕ್ಕೆ ತಲುಪಿದೆ. ಅಂದ್ರೆ ಅಷ್ಟೊಂದು ಆದಾಯವನ್ನ ಆ ಒಂದು ಅವಧಿಯಲ್ಲಿ ಗಳಿಸಿದ್ದಾರೆ. ಇನ್ನು 2020, 21ರ ಅವಧಿಯಲ್ಲಿ ಸುಮಾರು 63 ಲಕ್ಷ ರೂಪಾಯಿಯಷ್ಟು ಆದಾಯವನ್ನು ಗಳಿಸಿದ್ರೆ 2021, 2022ರ ಅವಧಿಯಲ್ಲಿ 1 ಕೋಟಿಯಷ್ಟು ಆದಾಯವನ್ನ ಗಳಿಸಿದ್ದಾರೆ. ಇನ್ನು ಕಳೆದ 2022, 23ರ ಅವಧಿಯಲ್ಲಿ 78 ಲಕ್ಷ ರೂಪಾಯಿಯಷ್ಟು ಆದಾಯವನ್ನ ಗಳಿಸಿದ್ದಾರೆ. ಇದಿಷ್ಟು ಅವರ ಕಳೆದ 5 ವರ್ಷದ ವಾರ್ಷಿಕ ಆದಾಯದ ಮಾಹಿತಿ. ಇನ್ನು ಅವರ ಚರಾಸ್ತಿಯ ವಿಚಾರಕ್ಕೆ ಬಂದ್ರೆ ಬರೋಬ್ಬರಿ 5,48 ಲಕ್ಷ ರೂಪಾಯಿಯಷ್ಟು ಚರಾಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಗದು ಕೂಡ ಸೇರ್ಕೊಂಡಿದೆ, ಅಂದ್ರೆ ಕೈಯಲ್ಲಿರುವಂತಹ ನಗದು. ಸುಮಾರು 9.5 ಲಕ್ಷ ರೂಪಾಯಿಯಷ್ಟು ನಗದನ್ನ ಹೊಂದಿದ್ರೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 5 ಖಾತೆಯನ್ನ ಹೊಂದಿದ್ದಾರೆ. ಈ 5 ಅಕೌಂಟ್ಗಳಲ್ಲಿ ಸುಮಾರು 57 ಲಕ್ಷ ರೂಪಾಯಿಯಷ್ಟು ಹಣವನ್ನ ಹೊಂದಿದ್ದಾರೆ. ಇನ್ನು ಅವರು ಮ್ಯೂಚುವಲ್ ಫಂಡ್ ಹಾಗೆ ಬಾಂಡುಗಳಲ್ಲೂ ಸಹ ಹೂಡಿಕೆಯನ್ನ ಮಾಡಿದ್ದಾರೆ. ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್, C&D ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಟಿಪ್ಸಿಮಾನ್ ವೆಂಚರ್ಸ್, ಕ್ಯಾಂಪ್ಕೋ ಲಿಮಿಟೆಡ್ ಸೇರಿ ಸುಮಾರು 4 ಕಂಪನಿಗಳಲ್ಲಿ ಹಾಗೆ ಷೇರು ಬಾಂಡುಗಳಲ್ಲೂ ಸೇರಿ 3 ಕೋಟಿಯಷ್ಟು ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಬೇರೆಯವರಿಗೆ ಸಾಲವನ್ನು ಸಹ ಕೊಟ್ಟಿದ್ದಾರೆ. ಶ್ರೀಮತಿ ಚೆನ್ನಮ್ಮ ಅನ್ನುವವರಿಗೆ ಸುಮಾರು 23 ಲಕ್ಷ ರೂಪಾಯಿಯಷ್ಟು ಸಾಲವನ್ನ ನೀಡಿದ್ರೆ, ಇನ್ನು ಸಹೋದರ ಸೂರಜ್ ರೇವಣ್ಣ ಅವರಿಗೂ ಸಾಲವನ್ನ ನೀಡಿದ್ದಾರೆ. ಸುಮಾರು 1.5 ಕೋಟಿಯಷ್ಟು ಸಾಲವನ್ನ ಅವರು ನೀಡಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 1,79 ಲಕ್ಷ ರೂಪಾಯಿಯಷ್ಟು ಬೇರೆಯವರಿಗೆ ಸಾಲವನ್ನ ಕೊಟ್ಟಂತಾಗಿದೆ. ಇನ್ನು ಅಭ್ಯರ್ಥಿಗಳು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿಯಲ್ಲಿ ಯಾವುದಾದ್ರೂ ವಾಹನಗಳಿದ್ದಾವ ಅನ್ನುವಂತಹ ಕುತೂಹಲ ಇರುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಟ್ರ್ಯಾಕ್ಟರ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳು ಅಥವಾ ಕಾರುಗಳು ಇಲ್ಲ ಅಂತ ಹೇಳಿದ್ದಾರೆ. ಟ್ರ್ಯಾಕ್ಟರ್ನ ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಅವರ ಬಳಿ ಕೆಜಿ ಚಿನ್ನಾಭರಣ ಇರೋದಾಗಿ ಹೇಳಿಕೊಂಡಿದ್ದಾರೆ. ಅದರ ಡೀಟೇಲ್ ಅನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬರೋಬ್ಬರಿ 1 ಕೆಜಿ 100 ಗ್ರಾಂನಷ್ಟು ಚಿನ್ನವನ್ನ ಹೊಂದಿರೋದಾಗಿ ಹೇಳ್ಕೊಂಡಿದ್ರೆ ಬರೋಬ್ಬರಿ 23 ಕೆಜಿಯಷ್ಟು ಬೆಳ್ಳಿ ಇರೋದಾಗಿ ಹೇಳ್ಕೊಂಡಿದ್ದಾರೆ. ಇದರ ಒಟ್ಟಾರೆ ಮೌಲ್ಯ ಸುಮಾರು 86 ಲಕ್ಷ ರೂಪಾಯಿಗಳು. ಇನ್ನೊಬ್ಬರ ಇತರ ಚರಾಸ್ತಿಯ ವಿವರದಲ್ಲಿ
ಪ್ರಮುಖವಾಗಿ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪಿಸ್ತೂಲ್, 2.5 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ರೈಫಲ್, ಹಾಗೆ 23 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ 31 ಹಸುಗಳು, 2.5 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವಂತಹ 4 ಎತ್ತುಗಳು ಸಹ ಇರೋದಾಗಿ ಹೇಳಿಕೊಂಡಿದ್ದಾರೆ. ಇದಲ್ಲದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೆಂಬರ್ಶಿಪ್ ಅನ್ನ ಹೊಂದಿರೋದಾಗಿ ಹೇಳಿಕೊಂಡಿದ್ದಾರೆ. ಈ ಎಲ್ಲ ಇತರ ಚರಾಸ್ತಿಗಳ ಒಟ್ಟಾರೆ ಮೂಲ್ಯ ಸುಮಾರು 1 ಕೋಟಿಯಷ್ಟಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಸ್ಥಿರಾಸ್ತಿಯ ವಿಚಾರಕ್ಕೆ ಬಂದ್ರೆ ಬರೋಬ್ಬರಿ 35 ಕೋಟಿ ರೂಪಾಯಿಯಷ್ಟು ಸ್ಥಿರಾಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕೃಷಿ ಭೂಮಿಯ ವಿಚಾರಕ್ಕೆ ಬಂದ್ರೆ ನೆಲಮಂಗಲ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ಸುಮಾರು 11 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 12 ಕೋಟಿ ರೂಪಾಯಿಗಳು. ಅದೇ ರೀತಿಯಾಗಿ ಹೊಳೆನರಸೀಪುರದ ಮಾರಗೌಡನಹಳ್ಳಿಯಲ್ಲಿ 8 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 59 ಲಕ್ಷ ರೂಪಾಯಿಗಳು. ಇನ್ನು ಹಾಸನದ ಗೌರಿಪುರದಲ್ಲಿ ಸುಮಾರು 20 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 61 ಲಕ್ಷ ರೂಪಾಯಿಗಳು. ಇನ್ನು ಅದೇ ರೀತಿಯಾಗಿ ಹೊಳೆನರಸೀಪುರದ ಪಡವಲಹಿಪ್ಪೆ ಗ್ರಾಮದಲ್ಲಿ 4 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 30 ಲಕ್ಷ ರೂಪಾಯಿಗಳು. ಈ ಎಲ್ಲಾ ಕೃಷಿ ಭೂಮಿಯ ಮೇಲೆ ಒಂದಷ್ಟು ಖರ್ಚನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ 34 ಲಕ್ಷ ರೂಪಾಯಿಯಷ್ಟು ಹಣವನ್ನ ಅದಕ್ಕೆ ಹೂಡಿಕೆ ಮಾಡಿದ್ದಾರೆ. ಇನ್ನು ಕೃಷಿಯೇತರ ಭೂಮಿಯ ವಿಚಾರಕ್ಕೆ ಬಂದ್ರೆ ಮೈಸೂರಿನ ಶ್ರೀರಾಮ್ಪುರದಲ್ಲಿ ಸುಮಾರು 2 ಎಕರೆಯಷ್ಟು ಕೃಷಿಯೇತರ ಭೂಮಿಯನ್ನ ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 4 ಕೋಟಿ ರೂಪಾಯಿಯಷ್ಟಿದೆ. ಇನ್ನು ಹೊಳೆನರಸೀಪುರದಲ್ಲಿ 34 ಗುಂಟೆ ಜಾಗವನ್ನ ಸೂರಜ್ ರೇವಣ್ಣ ಅವರ ಜೊತೆಗೆ ಜಂಟಿಯಾಗಿ ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯವನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬರೋಬ್ಬರಿ 5 ಕೋಟಿ ರೂಪಾಯಿಯಷ್ಟಿದೆ. ಇನ್ನು ಹಾಸನದ BM ರೋಡ್ ನಲ್ಲಿ ಒಂದು ಸೈಟ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 1.25 ಕೋಟಿಯಷ್ಟಿದೆ. ಇದಿಷ್ಟು ಕೃಷಿಯೇತರ ಭೂಮಿಯ ವಿಚಾರ ಆದ್ರೆ ಇನ್ನು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಸಹ ಪ್ರಜ್ವಲ್ ರೇವಣ್ಣ ಅವರು ಹೊಂದಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಹೊಂದಿದ್ದು ಇದರ ಒಟ್ಟಾರೆ ಮೌಲ್ಯ ಸುಮಾರು 1.66 ಲಕ್ಷ ರೂಪಾಯಿಗಳು ಎನ್ನಲಾಗಿದೆ. ಅದೇ ರೀತಿಯಾಗಿ ಹೊಳೆನರಸೀಪುರದಲ್ಲೂ ಸಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇನ್ನು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಹೆಸರಿನಲ್ಲಿ ಯಾವುದೇ ಮನೆಯನ್ನ ಹೊಂದಿಲ್ಲ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದಿಷ್ಟು ಅವರ ಸ್ಥಿರಾಸ್ತಿಯ ಒಟ್ಟಾರೆ ವಿವರ. ಹೀಗಾಗಿ ಒಟ್ಟಾಗಿ ಸ್ಥಿರಾಸ್ತಿ ಹಾಗೆ ಚರಾಸ್ತಿ ಒಟ್ಟಾರೆ ಮೌಲ್ಯವನ್ನ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಬರೋಬ್ಬರಿ 40 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಕೋಟಿ ಆಸ್ತಿಯನ್ನು ಹೊಂದಿದ ಮೇಲೆ ಕೋಟಿ ಸಾಲವನ್ನು ಸಹ ಹೊಂದಿರ್ತಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಬ್ಯಾಂಕ್ ನಲ್ಲಿ ಸಾಲವನ್ನು ಹೊಂದಿಲ್ಲ. ಆದ್ರೆ ಬೇರೆ ಬೇರೆ ವ್ಯಕ್ತಿಗಳಿಂದ ಸಾಲವನ್ನ ಅಥವಾ ಮುಂಗಡ ಹಣವನ್ನ ಪಡೆದುಕೊಂಡಿದ್ದಾರೆ. ಇವೆಲ್ಲವನ್ನ ಅವರು ಮರುಪಾವತಿ ಮಾಡಬೇಕಾಗಿದೆ. ಈ ಒಂದು ಪಟ್ಟಿಯನ್ನ ನೋಡಿದ್ರೆ ಅದರಲ್ಲಿ ಹೆಚ್ಚಿನದಾಗಿ ಸಂಬಂಧಿಗಳೇ ಇದ್ದಾರೆ. ಅನಸೂಯ ಮಂಜುನಾಥ್ ಅವರ ಬಳಿಯಿಂದ 22 ಲಕ್ಷ ರೂಪಾಯಿ, CN ಪುಟ್ಟಸ್ವಾಮಿ ಗೌಡ ಅವರಿಂದ 30 ಲಕ್ಷ ರೂಪಾಯಿ, ಕುಪೇಂದ್ರ ರೆಡ್ಡಿ ಅವರಿಂದ ಬರೋಬ್ಬರಿ 1 ಕೋಟಿಯಷ್ಟು ಸಾಲ ಅಥವಾ ಮುಂಗಡ ಹಣವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ತಂದೆಯಿಂದಲೂ ಸಹ ಸಾಲವನ್ನ ಪಡೆದುಕೊಂಡಿದ್ದಾರೆ. 86 ಲಕ್ಷ ರೂಪಾಯಿಯಷ್ಟು ಸಾಲವನ್ನ HD ರೇವಣ್ಣ ಅವರಿಂದ ಪಡೆದುಕೊಂಡಿದ್ದಾರೆ. ಇನ್ನು ಶೈಲಾ ಮಂಜುನಾಥ್ ಅವರಿಂದ 10 ಲಕ್ಷ ರೂಪಾಯಿ, ಪಿಜ್ಜಾ ಡೆವಲಪರ್ಸ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅವರಿಂದ ಸುಮಾರು 2 ಕೋಟಿಯಷ್ಟು ಮುಂಗಡ ಹಣ ಅಥವಾ ಸಾಲವನ್ನ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರು ಸುಮಾರು 4,48 ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಅಥವಾ ಮುಂಗಡ ಹಣವನ್ನ ಮರುಪಾವತಿ ಮಾಡಬೇಕಾಗಿದೆ. ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಬಂದ್ರೆ ಸುಮಾರು 13 ಲಕ್ಷ ರೂಪಾಯಿಯಷ್ಟು ಆದಾಯ ತೆರಿಗೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಬಾಕಿ ಉಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ 3 ಕೋಟಿಯಷ್ಟು ತೆರಿಗೆ ಹಣದ ಪ್ರಕರಣ ಇನ್ನು ಬಾಕಿ ಇದೆ. ಇನ್ನು ಕೇಸ್ಗಳ ವಿಚಾರಕ್ಕೆ ಬಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದವರೆಗೆ ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲಾಗಿರಲಿಲ್ಲ. ಆದ್ರೆ ಆ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸಾಲು FIR ಗಳು ಅವರ ಮೇಲೆ ದಾಖಲಾಗಿದೆ. ಅದರಲ್ಲಿ ಬಹುತೇಕ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವಂತದ್ದು. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಆಸ್ತಿಯ ವಿವರ. ಈ ಒಂದು ವಿಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.